ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತವಾದಿ ವಿಶ್ವಗುರು ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನನ್ನ ಸ್ಮರಣೆ ಮಾಡಿ ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರಿಗೆ ಬೇಡಿದ ವರಗಳನ್ನ ನೀಡ್ತಾ ಇರುವಂತ ಮಹಾನ್ ಶಕ್ತಿ ಕರ್ತೃ ನಂದೀಶನ್ನ ಸ್ಮರಿಸಿ ಬಸವೇಶ್ವರರ ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿರುವಂತ ಒಂದು ತಿಂಗಳ ಪರ್ಯಂತರ ನಡೆದುಕೊಂಡು ಬರ್ತಾ ಇರುವಂತ ಶ್ರಾವಣ ಮಾಸದ ಬಸವಾದಿ ಶಿವಶರಣರ ವಚನ ಚಿಂತನ ಅನ್ನುವಂಥ ಪ್ರವಚನದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತ ಪರಮ ಪೂಜ್ಯರು ಆತ್ಮೀಯರಾಗಿರುವಂತ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಬಸವೇಶ್ವರ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಒಂದು ತಿಂಗಳ ಪರ್ಯಂತರ ನಾದ ನಿನಾದ ಸುನಾದಗಳ ಮುಖಾಂತರ ಸಂಗೀತದ ಸುದೇನ ಉಣಬಡಿಸ್ತಾ ಇರುವಂತ ಕಲಾ ಬಳಗವೇ, ಈ ಎಲ್ಲ ಪ್ರವಚನದ ಸಾರವನ್ನ ನಾಡಿನ ತುಂಬ ಬಿತ್ತರಿಸ್ತಾ ಇರುವಂತ ಶರಣು ಬಸ್ತಾಳವರೇ, ಈ ಪ್ರವಚನವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕನ್ನುವಂತ ಹಂಬಲವನ್ನು ಇಟ್ಕೊಂಡು ಬಂದಿರುವಂತ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂತಹ ಚಿಜ್ಯೋತಿಗೆ ಶರಣು ಶರಣಾರ್ಥಿ. ಮನುಷ್ಯ ಈ ಭೂಮಿಯ ಮೇಲೆ ಬದುಕುವರೆಗೂ ಸಹಿತ ಸುಖವಾಗಿರಬೇಕು ಅಂದ್ರೆ ಯಾವ ತರನಾಗಿ ಬದುಕಬೇಕು ಅನ್ನುವಂತ ವಿಚಾರವನ್ನು ಶರಣರು ನಮಗೆ ತಿಳಿಸ್ತಾರೆ. ಭೌತಿಕದ ಸಂಪತ್ತನ್ನ ಸಂಗ್ರಹ ಮಾಡಿದ್ರೆ ಸುಖದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ಸಂಪತ್ತನ್ನ ಸಂಗ್ರಹ ಮಾಡಿದ್ರೆ ಸದಾಕಾಲ ಸುಖದಿಂದ ಇರಬಹುದು ಅನ್ನುವಂತ ಸಿದ್ಧಾಂತವನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ. ಆಧ್ಯಾತ್ಮ ಸಂಪತ್ತನ್ನ ಸಂಗ್ರಹ ಮಾಡಿದ್ರೆ ಹೇಗೆ ಸುಖದಿಂದ ಇರಬಹುದು ಅಂದ್ರೆ ಅಂತರಂಗವನ್ನ ಶುಚಿಗೊಳಿಸಿರುವಂತ ಭಕ್ತ ಸದಾಕಾಲ ಬಡವರ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ದೀನ ದಲಿತರ ಮೇಲೆ, ಕಷ್ಟದಲ್ಲಿರುವಂತ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ಮನೋಭಾವ ಉಳ್ಳಂತ ವ್ಯಕ್ತಿತ್ವ ವೃದ್ಧಿಯಾಗ್ತದೆ. ಯಾವಾಗ ಆ ವ್ಯಕ್ತಿತ್ವ ವೃದ್ಧಿ ಆಯ್ತೋ ಅವಾಗ ಆತನನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಯಾವಾಗ ಒಪ್ಪಿಕೊಳ್ಳೋದನ್ನ ಮಾಡುತ್ತಾರೆ ಅವಾಗ ಆತ ಎಲ್ಲರೊಂದಿಗೂ ಬೆರೆತುಕೊಂಡು ಸುಖದಿಂದ ಇರಲಿಕ್ಕೆ ಸಾಧ್ಯವಾಗುತ್ತದೆ. ಈ ಭೂಮಿಯ ಮೇಲೆ ವಾಸಿಸುವಂತ ಎಲ್ಲ ಪ್ರಾಣಿ ಪಕ್ಷಿಗಳು ಸಹಿತ
ಭೇದ ಭಾವವನ್ನ ಮಾಡೋದಿಲ್ಲ. ನೀರಿನೊಳಗ ಜಲಚರ ಪ್ರಾಣಿಗಳು ಅಂತ ಇರ್ತಾವೆ. ಆ ಎಲ್ಲ ಪ್ರಾಣಿಗಳು ಸಹಿತ ತಮ್ಮ ತಮ್ಮ ಕುಲವನ್ನ ಹಿಡಿದುಕೊಂಡು ಬಡದಾಡ್ತಾ ಇರ್ತಾವೆ. ಮೀನುಗಳನ್ನ ತೆಗೆದುಕೊಳ್ಳ್ರಿ, ಕಪ್ಪೆಗಳನ್ನ ತೆಗೆದುಕೊಳ್ಳಿ, ಮೊಸಳೆಗಳನ್ನ ತೆಗೆದುಕೊಳ್ಳಿ, ಯಾವುದಾದ್ರೂ ಸಹಿತ ಸರೀಸೃಪಗಳೇನದಾವ ಎಲ್ಲವೂ ಸಹಿತ ತಮ್ಮ ತಮ್ಮ ಕುಲವನ್ನು ಹಿಡ್ಕೊಂಡು ಬಡದಾಡ್ತಾವೆ. ಅಂತ ವ್ಯವಸ್ಥೆಯಲ್ಲಿರುವಂತ ಮೂಕ ಪ್ರಾಣಿಗಳಿಗಿರುವಂತ ಪ್ರಜ್ಞೆ ಈ ಮಾತನಾಡುವಂತ ಮನುಷ್ಯನಿಗೆ ಇಲ್ಲ ಅಂತಾರೆ ಶರಣರು. ಮಾತಾಡುವಂತ ಮನುಷ್ಯನಿಗಿಲ್ಲ. ಈ ಮನುಷ್ಯ ಎದ್ದ ತಕ್ಷಣ ಯಾರನ್ನಾದರೂ ನೋಡಿದ್ರೆ ಸಾಕು ಅವನೊಂದಿಗೆ ಪ್ರೇಮದಿಂದ ಬದುಕುವಂತ ಮನೋಭಾವ ಇರೋದಿಲ್ಲ. ನಮ್ಮ ಮನೆ ಮುಂದೆ ಯಾರಾದ್ರೂ ಉತ್ತುಂಗಕ್ಕೆ ಬೆಳೆಯಲು ಪ್ರಾರಂಭ ಮಾಡಿದ್ರೆ ಅವರನ್ನ ಕಾಲು ಹಿಡಿದು ಜಗ್ಗಿ ನಾವೇ ಎತ್ತರವಾಗಿ ಬೆಳಿಬೇಕನ್ನುವಂತ ಮನೋಭಾವ, ಈ ಗುಣ ಮನುಷ್ಯನಿಗೆ ಬರಬಾರದು ಅಂತಾರೆ ಬಸವಣ್ಣವರು. ಈ ಭೂಮಿಯ ಮೇಲೆ ಶಂಕರರು ಆಗ್ಬೇಕಂದ್ರೆ ಮೊದಲು ನಾವು ಕಿಂಕರ ಭಾವವನ್ನು ತಂದುಕೊಳ್ಳಬೇಕು. ಯಾರು ಕಿಂಕರರಾಗ್ತಾರೆ ಅವರು ಮುಂದೊಂದು ದಿನ ಈ ಭೂಮಿಯೊಳಗ ಶಂಕರರಾಗಿ ಮೆರಿತಾರೆ ಅಂತಾರೆ ಬಸವೇಶ್ವರರು. ಆ ಭಾವ ನಮ್ಮಲ್ಲಿ ಬರಬೇಕು. ಕಿಂಕರ ಭಾವದಿಂದ ಬದುಕುವಂತ ಗುಣವನ್ನ ಬೆಳೆಸಿಕೊಂಡಾಗ ಇಡೀ ನಾಡಿನ ಸಮಸ್ತ ಮಾನವರೆಲ್ಲರೂ ನಮ್ಮನನ್ನು ಒಪ್ಪಿಕೊಳ್ತಾರೆ, ನಮ್ಮನನ್ನ ಪ್ರೀತಿಸುತ್ತಾರೆ. ಯಾವ ಸಂದರ್ಭದೊಳಗೆ ನಮಗೆ ಗೌರವ ಕೊಡಬೇಕು ಆ ಸಂದರ್ಭದಲ್ಲಿ ನಮಗೆ ಗೌರವವನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಕೂಡಿ ಬಾಳಬೇಕು ಅನ್ನುವಂಥ ಸಿದ್ಧಾಂತ, ಕೂಡಿ ಬದುಕಬೇಕು ಅನ್ನುವಂಥ ಸಿದ್ಧಾಂತ, ಕೂಡಿ ನಲಿಬೇಕು, ಕೂಡಿ ಕಲಿಬೇಕು, ಕೂಡಿ ಬಾಳಬೇಕು ಅನ್ನುವಂಥ ಎಲ್ಲ ವಿಚಾರಧಾರೆಗಳನ್ನ ಈ ಮಾನವ ಕುಲಕ್ಕೆ ನೀಡಿರುವಂತ ಮಹಾತ್ಮರು ಅಂದ್ರೆ 12ನೇ ಶತಮಾನದ ಬಸವಾದಿ ಶಿವಶರಣರು. ನಾವೆಲ್ಲರೂ ಖುಷಿ ಪಡಬೇಕು, ಆನಂದ ಪಡಬೇಕು. ಸದಾಕಾಲ ಬಸವೇಶ್ವರರು ಹೇಳಿರುವಂತ ಮಾರ್ಗವನ್ನ ಅಷ್ಟೇ ಅಲ್ಲ, ಕನ್ನಡ ನಾಡಿನ ಎಲ್ಲ ದಾರ್ಶನಿಕರು, ಅನುಭಾವಿಗಳು, ಸಾಹಿತಿಗಳು, ಮಾರ್ಗದರ್ಶಕರು, ಜ್ಞಾನಿಗಳು ಎಲ್ಲರೂ ಹೇಳೋದು ಇದೇ ಒಂದು: ನಿನ್ನಲ್ಲಿ ಭೇದ ಭಾವ ಅನ್ನುವಂಥ ಗುಣವನ್ನ ವೃದ್ಧಿ ಮಾಡಿಕೊಳ್ಬೇಡಪ್ಪ. ಸದಾಕಾಲ ಎಲ್ಲರನ್ನ ಪ್ರೀತಿಸುವಂತ ಮನೋಭಾವವನ್ನ ವೃದ್ಧಿ ಮಾಡಿಕೊಂಡು ಬದುಕಿದರೆ ನಿನ್ನನ್ನು ಎಲ್ಲರೂ ಸಹಿತ ಅಪ್ಪಿಕೊಳ್ಳುತ್ತಾರೆ. ನಾವಂತೇವೆ, ನಾನು ಎಲ್ಲರನ್ನು ಪ್ರೀತಿಸೋದಿಲ್ಲ, ಎಲ್ಲರೂ ನನ್ನನ್ನ ಪ್ರೀತಿಸಬೇಕು ಅನ್ನುವಂಥ ಮನೋಭಾವ. ಯಾರಿಗೂ ನಾನು ಗೌರವವನ್ನ ಕೊಡೋದಿಲ್ಲ, ಎಲ್ಲರೂ ನನ್ನನ್ನ ನೋಡಿದ್ರೆ ಗೌರವವನ್ನ ಕೊಡಬೇಕು ಅನ್ನುವಂಥ ಭಾವ. ನಾನು ಯಾರನ್ನ ಪ್ರೀತಿಸುತ್ತೇನೆ ಅವರು ನನ್ನನ್ನ ಪ್ರೀತಿ ಮಾಡ್ತಾರೆ. ನಾನು ಯಾರಿಗೆ ಗೌರವವನ್ನ ಕೊಡ್ತೇನೆ ಅವರು ನನಗೆ ಗೌರವವನ್ನ ಕೊಡ್ತಾರೆ ಅನ್ನುವಂಥ ಗುಣ ನಿನ್ನಲ್ಲಿ ಬೆಳಿಬೇಕು ಅಂತಾರೆ ಶರಣರು. ನೀವೆಲ್ಲರೂ ಮದುವೆಗೆ ಅಥವಾ ಯಾವ್ದಾದ್ರೂ ಮನೆಯೊಳಗಿರುವಂತ ಕಾರ್ಯಕ್ರಮಕ್ಕೆ ಹೋದಾಗ ಈ ರೊಕ್ಕ ಬರಿಸಿ ಬರ್ತಿರ್ಲಿ, ಏನಂತೀರ? ಅಯ್ಯರಿ ಐರ ಬರ್ಸಿ ಬರ್ತಿರ್ಲಿ, ಅಯ್ಯರಿ ಬರಿಸಿ ಬರ್ತಿರಲ್ಲ. ನೀವು 101 ಬರ್ಸಿದ್ರಿ ಅಂದ್ರ ನಿಮ್ಮ ಮನೆಯೊಳಗೆ ಏನಾದ್ರೂ ಕಾರ್ಯಕ್ರಮಗಳು ನಡೆದವು ಅಂದ್ರ ಅವ್ರ ಪುಸ್ತಕ ನೋಡ್ತಾರ, ಅವ್ರು ಎಟ್ಟು ಬರ್ಸ್ಯಾರ. ನಾವು ಹೋಗಿ ಅಟ್ಟ ಬರ್ಸಿ ಬರೋದು. ₹1 ಹೆಚ್ಚು ಬರ್ಸೋದು ಬೇಡ, ₹1 ಕಡಿಮೆನೂ ಬರ್ಸೋದು ಬೇಡ. ಮುಯ್ಯಿಗೆ ಮುಯ್ಯ, ಐರಗೆ ಐರ, ಅದಕ್ಕೆ ಐರ ಮಾಡ್ತಾರಲ್ಲ. ಹಾಗ ನಮ್ಮಲ್ಲಿ ಯಾವ ಗುಣ ಬರಬೇಕು ಅಂದ್ರೆ ಅವರು ನಮ್ಮೊಂದಿಗೆ ಪ್ರೀತಿಯಿಂದಿದ್ದಾರೆ ಅಂದ್ರೆ ನಾವು ಅವರೊಂದಿಗೆ ಪ್ರೀತಿಯಿಂದ ಇರಬೇಕು ಅನ್ನುವಂತ ಐರ್ಯದ, ಈ ಮುಯ್ಯದ ಮನೋಭಾವ ನಮ್ಮಲ್ಲಿ ಬೆಳಿಬೇಕಂತಾರೆ ಶರಣರು. ಅದಕ್ಕೆ ಬಸವಣ್ಣವ್ರು ಅಂತಾರ, ಕಾಗೆಯ ಗುಣ ಬಹಳ ಚಲೋ ಅದಪ್ಪ. ನೀವೆಲ್ಲರೂ ಕಾಗೆ ಬೇಡ 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 ಅಂದ್ರು ಸಹಿತ ಕಾಗಿ ಬ್ಯಾಡೋ, ಕಾಗಿಯಲ್ಲಿರುವಂತ ಗುಣವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದು ಬಿಟ್ರೆ ಸಾಕು, ಎಲ್ಲರೂ ನಿಮ್ಮನ್ನ ಅಪ್ಪಿಕೊಳ್ತಾರೆ, ಎಲ್ಲರೂ ನಿಮ್ಮನ್ನ ಅಪ್ಪಿಕೊಳ್ತಾರೆ. ಪರಸ್ಪರ ಧನ್ಯತೆ ಭಾವ ಬೇಕಂತೆ ಮನುಷ್ಯನಲ್ಲಿ, ಪರಸ್ಪರ ಧನ್ಯತೆಯ ಭಾವ.
ಪರಸ್ಪರ ವಿನಮ್ರ ಭಾವ ಮನುಷ್ಯನಲ್ಲಿ ಮೂಡಬೇಕಂತ. ನಮ್ಮಲ್ಲಿ ಪರಸ್ಪರ ಧನ್ಯತೆಯ ಭಾವ ಬೇಕು ಅಂದ್ರೆ ಅವರು ಹೆಚ್ಚು ನಾವು ಕಡಿಮೆ, ನಾವು ಹೆಚ್ಚು ಅವರು ಕಡಿಮೆ ಅನ್ನುವಂತ ಮನೋಭಾವ ಬರಬಾರದು. ನಾನು ಒಂದೇ ಅವರು ಒಂದೇ, ನಾನು ಹೇಗಿದ್ದೀನಲ್ಲ ಅವರು ಹಾಗೆ ಇರಬೇಕು ಅನ್ನುವಂತ ಪರಸ್ಪರ ಧನ್ಯತೆಯ ಭಾವ ಬರ್ಬೇಕಂತ. ನಾವೆಲ್ಲರೂ ಧನ್ಯತೆಯ ಭಾವವನ್ನ ತಂದುಕೊಳ್ಳೋದಿಲ್ಲ. ಸದಾ ಕಾಲ ನಾವು ಹೋಗಿ ದೇವರ ಗುಡಿ ಮುಂದೆ ನಿಂತ್ರೆ ಸಾಕು ಸಾಕು. ನಮ್ಮ ಭಾವ ಏನು ಅಂದ್ರೆ ಯಾರು ಏನಾರ ಆಗಿ ಹಾಳಾಗಿ ಹೋಗ್ಲಿ, ನಾವು ಮಾತ್ರ ನೆಟ್ಟಿದ್ರು ಸಾಕ್ರಿ. ಯಾರಿಗೆ ಏಟೇ ತ್ರಾಸ ಆಗ್ಲಿ, ಯಾರು ಬೇಕಾದ್ರೂ ಸಾಯ್ಲಿ, ನಾನು ಮಾತ್ರ ಜೀವಂತವಾಗಿರ್ಬೇಕು ಅನ್ನುವಂತ ಮನೋಭಾವ ನಮ್ಮಲ್ಲಿ ಮೂಡಬಾರದು ಅಂತಾರೆ ಶರಣರು. ಸದಾ ಕಾಲ ಅವರೊಂದಿಗೆ ಪ್ರೇಮದಿಂದ ಇರಬೇಕು. ಕೋಳಿ, ಆ ಕೋಳಿಯನ್ನು ಎಲ್ಲರೂ ಕಿತ್ತು ತಿಂತಾರೆ, ಕೊಯ್ದು ತಿಂತಾರೆ. ಆದ್ರೆ ಕೋಳಿಯ ಮನೋಭಾವ ನಮ್ಮಲ್ಲಿ ಇಲ್ಲಲ್ರಿ. ಕೋಳಿಯನ್ನು ಎಲ್ಲರೂ ಉಪಯೋಗ ಮಾಡ್ತಾರೆ. ನಿಮ್ಗೆ ಎಲ್ಲರಿಗೂ ನೆನಪಿರ್ಬೇಕು, ಈಗೆಲ್ಲ ಮೊಬೈಲ್ಗಳು ಬಂದಾವ, ಈಗೆಲ್ಲ ಗಡಿಯಾರಗಳು ಬಂದಾವ, ಈಗೆಲ್ಲ ಅಲಾರಾಮ್ಗಳು ಬಂದಾವ. ಆದ್ರೆ ಹಿಂದಿನ ಕಾಲದೊಳಗ ಯಾರ ಹತ್ರನು ಮೊಬೈಲ್ ಇದ್ದಿಲ್ಲ, ಅಲಾರಾಮ್ ಇದ್ದಿಲ್ಲ, ಯಾರ ಮನೆಯೊಳಗನು ಗಡಿಯಾರ ಇದ್ದಿಲ್ಲ. ಹಾಗಾದ್ರೆ ಸಮಯವನ್ನ ಹೇಗೆ ತಿಳಿತಿದ್ರು, ಸಮಯವನ್ನ ಹೇಗೆ ಅರ್ಥ ಮಾಡಿಕೊಳ್ತಿದ್ರು, ಎಷ್ಟೊತ್ತಿಗೆ ಸೂರ್ಯ ಉದಯವಾಗುತ್ತೆ ಅನ್ನೋದು ಹಿಂದಿನ ಜನಗಳಿಗೆ ಗೊತ್ತಾಗಿತ್ತು ಅಂದ್ರೆ ಅದು ಕೋಳಿ ಕೂಗಿದಾಗ ಮಾತ್ರ ಬೆಳಕಾಯಿತು ಅಂತ ತಿಳ್ಕೊಂಡು ಎದ್ದು ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನ ಮಾಡಿ ಬುತ್ತಿಯನ್ನು ಕಟ್ಕೊಂಡು ಹೊಲಕ್ಕೆ ದುಡಿಯಾಕ್ ಹೊಕ್ಕಿತ್ತು. ಜನ ದುಡಿಯಾಕ್ ಹೊಕ್ಕಿತ್ತು. ಕೋಳಿ ಕೂಗಿದಾಗ ಬೆಳಕರಿತು ಅನ್ನುವಂತ ಮನೋಭಾವ. ಭೂತಕಾಲದ ಜ್ಞಾನ, ಭವಿಷ್ಯತ್ ಕಾಲದ ಜ್ಞಾನ, ವರ್ತಮಾನ ಕಾಲದ ಜ್ಞಾನ ಮನುಷ್ಯನಿಗಿಲ್ಲ. ಎಷ್ಟು ಪಂಡಿತನಿದ್ದರೇನು, ಎಷ್ಟು ಜ್ಞಾನಿ ಇದ್ದರೇನು, ಎಷ್ಟು PhD ಮುಗಿಸಿದರೇನು, MA ಓದಿದರೇನು, ಮನುಷ್ಯನಿಗೆ 3 ಕಾಲದ ಜ್ಞಾನ ಇಲ್ಲ ಅಂತಾರೆ ಶರಣರು. 3 ಕಾಲದ ಜ್ಞಾನ ಇಲ್ಲ. ಎಷ್ಟು ಶಾಣೆ ಆದಾನ ಮನುಷ್ಯ ಅಂದ್ರೆ ಈ ಭೂಮಿಯ ಮೇಲೆ ಮಾತನ್ನು ಒಬ್ಬನಿಗೆ ಕೊಟ್ಟಾನ ಭಗವಂತ. ಅದು ಕೇವಲ ಮನುಷ್ಯನಿಗೆ ಮಾತ್ರ, ಯಾರಿಗೂ ಮಾತು ಕೊಟ್ಟಿಲ್ಲ. ಮಾತಾಡ್ತಾನ, ಓದ್ತಾನ, ಎಲ್ಲವನ್ನ ಅಧ್ಯಯನ ಮಾಡ್ತಾನ. ಆದ್ರೆ ಕಾಲಗಳ ಜ್ಞಾನ ಈ ಮನುಷ್ಯನಿಗಿಲ್ಲ ಅಂತಾರೆ. ಕಾಲಗಳ ಜ್ಞಾನ, ಕಾಲಗಳು ಎಷ್ಟ್ರಿ? ಎಷ್ಟು ಕಾಲಗಳು? ಯಾರು ಸಾಲಿಗೆ ಹೋಗಿಲ್ಲ? ನೀವು ಹೋಗಿರೇ ಇಲ್ಲ? ಎಷ್ಟು ಕಾಲ? ಯಾವ್ಯಾವು? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಇವು ಅಲ್ಲ, ವ್ಯಾಕರಣದ ಕಾಲಗಳು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳು ಅಂತ 3 ಕಾಲಗಳಿದಾವೆ. ವರ್ತಮಾನ ಅಂದ್ರೆ ಸದ್ಯದಲ್ಲಿ ನಡೆಯುವುದಕ್ಕೆ ವರ್ತಮಾನ ಅಂತಾರ. ನಿನ್ನೆ ಆಗಿದ್ದಕ್ಕೆ, ಅದು ಆಗಿ ಹೋಗಿರುವಂತ ಕಾಲಕ್ಕೆ ಅಥವಾ ವಿಷಯಕ್ಕೆ ನಾವು ಭೂತಕಾಲ ಅಂತೀವಿ. ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗೋದನ್ನ ತಿಳ್ಕೊಳ್ಳೋದು. ಹೌದಾ? ಮುಂದೆ ಆಗೋದನ್ನ, ಈಗ ನಡೆದಿದ್ದನ್ನ, ಹಿಂದೆ ಆಗಿದ್ದನ್ನ ಎಲ್ಲವನ್ನ ಹೇಳುವಂತ ಶಕ್ತಿಯನ್ನು ಯಾರು ಬೆಳೆಸಿಕೊಂಡಿದ್ರಂದ್ರೆ ಅದು ಕಲ್ಯಾಣದ ಶಿವಶರಣರು ಬೆಳೆಸಿಕೊಂಡಿದ್ರು. ಯಾವುದರಿಂದ ಅಂದ್ರೆ ಲಿಂಗ ಪೂಜೆಯ ಸಾಧನೆಯಿಂದ. ಲಿಂಗ ಪೂಜೆಯ ಸಾಧನೆಯಿಂದ ಕಲ್ಯಾಣದ ಶರಣರು ಆ ಎಲ್ಲ ಜ್ಞಾನಗಳನ್ನು ತ್ರಿಕಾಲ ಜ್ಞಾನಿಗಳು ಅಂತ ಕರೀತಾರೆ. ತ್ರಿಕಾಲ ಅಂದ್ರೆ 3 ಕಾಲಗಳ ಜ್ಞಾನ ಯಾರಿಗಿರ್ತದೆ ಅವರು ತ್ರಿಕಾಲ ಜ್ಞಾನಿಗಳು. ಹಂಗ ಎಲ್ಲಾ ಓದಿರಲ್ಪ, ನೌಕರಿ ಮಾಡ್ತೀರಿ, ಪಗಾರ ತಗೊಳ್ತೀರಿ, ಎಷ್ಟೆಲ್ಲ ಅಧ್ಯಯನವನ್ನ ಮಾಡಿರಲ್ಲ, 3 ಕಾಲಗಳ ಜ್ಞಾನ ನಿಮ್ಗಿದೆ ಏನು? ಆಯ್ತಾ? ವರ್ತಮಾನ ಸದ್ಯದಲ್ಲಿ ನಡೆಯುವಂಥದ್ದು. ಈಗ ನಾನು ಎಲ್ಲರೊಂದಿಗೆ ಕೂಡಿ ಉಣ್ಣುವುದರಲ್ಲಿ ಸುಖ ಇದೆ ಅನ್ನುವಂತ ವಿಚಾರವನ್ನ ಕುರಿತು ನಾ ಹೇಳ್ತಾ ಇದ್ದೀನಿ. ಇದು ಯಾವ ಕಾಲ್ರಿ? ಯಾವ ಕಾಲ? ವರ್ತಮಾನ. ನಿನ್ನೆ ಸುಕುಮಾರ ಕಂದ ಅನ್ನಂತ ಯೂಟ್ಯೂಬ್ ಚಾನೆಲ್ ಅನ್ನ ಬಿಡುಗಡೆ ಮಾಡಿಬಿಟ್ಟೆ. ಇದು ಯಾವ ಕಾಲ? ಭೂತಕಾಲ. ನಾಳೆಗೆ ನಾನು ಯಾವುದಾದ್ರೂ ಒಬ್ಬ ಶ್ರೇಷ್ಠ ಶರಣನ ಜೀವನ ಚರಿತ್ರೆನ ಹೇಳುತ್ತೇನೆ. ಇದು ಯಾವ ಕಾಲ? ಯಾವ್ದ್ರಿ? ದೊಡ್ಡ ಶಾಣೆ ಆದವ್ರಿ ಹುಡುಗರು, ಎಲ್ಲ ಸರ್ವಜ್ಞನ ಮೊಮ್ಮಕ್ಕಳಿಲ್ಲ.
ಎಷ್ಟೆಲ್ಲ ಕೇಳ್ತಿರಲ್ಲ. ವರ್ತಮಾನ ಕಾಲ ಅಂದ್ರೆ ಈಗ ನಡೆದಿದ್ದು, ಭೂತಕಾಲ ಅಂದ್ರೆ ಹಿಂದೆ ಆಗಿದ್ದು, ಭವಿಷ್ಯತ್ ಅಂದ್ರೆ ಮುಂದೆ ನಡೆಯುವಂತದ್ದು. ಈ ಎಲ್ಲ ಕಾಲಗಳ ಜ್ಞಾನ ಇರೋದು ಪ್ರಾಣಿಗಳಿಗೆ ಮಾತ್ರ ಅಂತಾರೆ ಯೋಗಿಗಳು, ಜ್ಞಾನಿಗಳು, ಶರಣರು. ವರ್ತಮಾನ ವರ್ತಮಾನ ಕಾಲದ ಜ್ಞಾನ ಆನೆಗೆ ಮಾತ್ರ ಇತ್ತಂತೆ. ಆನೆಗೆ ಮಾತ್ರ ವರ್ತಮಾನ ಕಾಲದ ಜ್ಞಾನ ಇರುತ್ತದೆ. ಹೇಗೆ ಅಂದ್ರೆ ಹಿಂದಿನ ದಿನಮಾನಗಳಲ್ಲಿ ಎಲ್ಲ ಮಹಾರಾಜರು ಸಹಿತ ಯುದ್ಧಕ್ಕೆ ಹೋಗುತ್ತಿರಬೇಕಾದ್ರೆ ಆನೆಗಳನ್ನ ಬಳಕೆ ಮಾಡ್ತಿದ್ರು, ಕುದುರೆಗಳನ್ನ ಬಳಕೆ ಮಾಡ್ತಿದ್ರು, ಒಂಟಿಗಳನ್ನ ಬಳಕೆ ಮಾಡ್ತಿದ್ರು. ತೆಗೆದುಕೊಂಡು ಹೋಗಿ ಯುದ್ಧವನ್ನ ಮಾಡಿ ಆ ರಾಜ್ಯವನ್ನ ಗೆದ್ದುಕೊಂಡು ಬರುವಂತ ಸನ್ನಿವೇಶಗಳನ್ನು ನಾವು ಓದಿದ್ದೇವೆ, ಕೇಳಿದ್ದೇವೆ, ವಿಚಾರಗಳನ್ನ ತಿಳ್ಕೊಂಡಿದ್ದೇವೆ. ಆನೆ ಹೋಗಿ ವೈರಿಗಳೊಂದಿಗೆ ಯುದ್ಧವನ್ನ ಮಾಡುತ್ತಿರಬೇಕಾದ್ರೆ ಒಂದು ವೇಳೆ ಆನೆಯ ಕಡೆ ಇರುವಂತ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆನೆಯ ಕಾಲ ಹತ್ರ ಬಿದ್ರೆ ಕಾಲನ್ನ ಅವನ ಮೇಲಿಟ್ಟು ಯುದ್ಧವನ್ನ ಮಾಡ್ತಿದ್ದಿಲ್ಲ. ಇವನು ನಮ್ಮವನು ಅನ್ನುವಂತ ಭಾವನೆಯೊಳಗೆ ಆನೆ ಕಾಲನ್ನ ಮೇಲೆ ಹಿಡಿದು ಯುದ್ಧವನ್ನ ಮಾಡಿ ವೈರಿಯನ್ನ ಕೊಲ್ತಿತ್ತೆ ಹೊರತಾಗಿ ತಮ್ಮನ ವ್ಯಕ್ತಿಯನ್ನ ಎಂದೂ ಕೊಲ್ತಿದ್ದಿಲ್ಲದು. ಇದು ವರ್ತಮಾನ ಕಾಲದ ಜ್ಞಾನ ಆನೆಗೆ ಇತ್ತು. ಆನೆಗೆ ಇತ್ತು. ಭೂತಕಾಲದ ಜ್ಞಾನ ಯಾವುದಕ್ಕಿದೆ? ಯಾವುದಕ್ಕೈತ್ರಿ ಈ ಭೂಮಿ ಮೇಲೆ? ಭೂತಮಾನದ ಕಾಲ ಯಾವುದಕ್ಕಿದೆ ಅಥವಾ ಜ್ಞಾನ ಯಾವುದಕ್ಕಿದೆ ಅಂದ್ರೆ, ಭೂತಕಾಲದ ಜ್ಞಾನ ಯಾವುದಕ್ಕಿದೆ ಅಂದ್ರೆ ಕೇವಲ ನಾಯಿಗೆ ಮಾತ್ರ. ನಾಯಿಗೆ ಮಾತ್ರ. ನಾಯಿಯನ್ನು ಬಿಟ್ರೆ ನೀವೆಟ್ಟು ಡಬಲ್ ಡಿಗ್ರಿ ಮಾಡಿದ್ರು ನಿಮಗಿಲ್ಲದರ ಜ್ಞಾನ. ನಾಯಿಗಿದೆ. ನಾಯಿಗೆ ಹೆಂಗಿದೆ ಅಂದ್ರೆ ಬಹಳ ಮಂದಿ ಅಂತಾರ ನಾಯಿ ಅಂದ್ರೆ ಬಹಳ ಜನ ಸಿಟ್ಟಿಗೆ ಬರ್ತಾರೆ. ನಾಯಿ ಅಂದ್ಬಿಟ್ರೆ ಸಾಕು ಎಲ್ಲರೂ ಜಗಳಕ್ಕೆ ಬರ್ತಾರೆ. ಬರೇ ನಾಯಿ ಅಂದ್ರೆ ಸಾಕು ಜಗಳಕ್ಕೆ ಬರೋದು ಅಟ್ಟ ಅಲ್ರಿ, ಕೇಸ ಆಗಿಬಿಡ್ತೈತೆ, ಅದು ಕೋರ್ಟಿಗೆ ಹೊಕ್ಕೈತೆ. ಅದು ಹಿಂಗ ನಡೆದಿತ್ತು. ಇಬ್ಬರು ಗೌಡ್ರು ಮನಿ ಎದುರಿಗೆ ಒಬ್ಬವಿದ್ದ, ಪಕ್ಕದಾಗ ಒಬ್ಬ ಭಕ್ತ ಇದ್ದ, ಜನ ಇದ್ದು. ಅಂದ್ರೆ ಇಬ್ರು ವ್ಯಕ್ತಿಗಳು ಒಂದ ಊರವರು. ಅವ್ರು ಏನ್ ಮಾಡಿದ್ರಂದ್ರ, ನಾ ಹಂಗ ಒಮ್ಮೆ ಊರಾಕ್ ಹೋಗಿದ್ದೆ. ಹೋದಾಗ ಇಲ್ರಿ ಇಲ್ಲಿ ಇವ್ರ ಮನಿ ಎಲ್ಲಿ ಬರ್ತಂತ ಕೇಳಿದ್ ನಾನು. ಅಡ್ರೆಸ್ ಇರ್ತೈತಿ ನೋಡ್ರಿ, ಅದನ್ನ ತೋರಿಸಿದ ಮೇಲೆ ಈ ಮನಿ ಎಲ್ಲಿ ಬರ್ತೈತಿ ಅಂತ ಅವ ಅಂದ. ನಾ ಹೇಳುದಿಲ್ರಿ ಅಂತಾರ. ಯಾಕೆ ಹೇಳುದಿಲ್ಲ? ಇಲ್ರಿ ಹೇಳುದಿಲ್ಲ, ನಮ್ಗ ಅವನಿಗೆ ಒಂದು ಪುರಾಣ ಐತ್ರಿ, ನಮ್ದು ಅವನು ಒಂದು ಪುರಾಣ ಐತಿ, ನಾ ಹೇಳುದಿಲ್ಲ. ಹೇಳುವ ಮರ ಇರ್ಲಿ ಹೇಳಿ, ಯಾಕೆ ಹೇಳುದಿಲ್ಲ ಅವನ ಹೆಸರು? ಇಲ್ರಿ ನಮ್ಗ ಅವಾಗ ಜಗಳ ಆಗೈತಿ, ನಾ ಹೇಳಕ್ ಹೋಗುದಿಲ್ಲ. ಅದರ ದೊಡ್ಡ ಪುರಾಣ ಐತಿ, ಅವನ ಬಗ್ಗೆ ಕೇಳ್ಬೇಡ್ರಿ ಅಂದವ. ಇರ್ಲಿ ಬಿಡಪ್ಪ, ದೊಡ್ಡದಿದ್ರಿ ಏನಾತ ಒಂದಿಟ್ಟು ಸಣ್ಣದ್ ಮಾಡಿ ಹೇಳಿಬಿಡು ಅಂದ್ಯ. ಅವಾಗ ಅವ ಹೇಳಿದ, ಏನಿಲ್ರಿ ಅಜ್ಜಾರ, ಅವನ ಮನಿ ನಮ್ಮ ಮನಿ ಎದರ ಬದ್ರ ಐತಿ. ಅಲ್ಲೋ ಮತ್ ಎದರ ಬದ್ರ ಮನಿ ಇದ್ರು ಹೇಳುದಿಲ್ಲ ಅಂತೀಯಲ್ಲೋ ಮಾರಾಯ. ಏನಿಲ್ರಿ ಅಜ್ಜಾರ, ಅವನ ಮನಿ ನಮ್ಮ ಮನಿ ಎದರ ಬದ್ರ ಇದ್ರೆ ನಮ್ಮ ಮನ್ಯಾಗ ಒಂದು ನಾಯಿ ಐತಿ, ಅವ್ರ ಮನ್ಯಾಗ ಒಂದು ನಾಯಿ ಐತಿ. ಎರಡೂ ನಾಯಿ ಕೂಡಿದು ಒಂದು ದಿನ ಅಂಗಳದೊಳಗೆ ಜಗಳ ಮಾಡಕತ್ತಿದ್ವು ಅಂದ. ಅಂಗಳದೊಳಗೆ ಜಗಳ ಮಾಡುವಾಗ ನನ್ನ ಹೆಂಡತಿ ಏನ್ ಮಾಡಿಲ್ದಂದ್ರ ಒಂದು ಕಲ್ಲು ತಗೊಂಡ್ಲು. ಕಲ್ಲು ತಗೊಂಡು ನಾಯಿಗೆ ಕಲ್ಲು ಹೋಗಲ್ದು. ಯಾರ ನಾಯಿಗೆ ಹೋಗಲ್ದ್ರಿ? ಯಾರ ನಾಯಿಗೆ? ಯಾರ್ದು? ಸ್ವಲ್ಪ ಜೋರ್ ಹೇಳ್ರಿ. ಗೌಡ್ರ ನಾಯಿ. ನಿಮ್ ನಾಯಿಗೆ ನೀವು ಒಗೆದಿಲ್ಲ ಬಿಡು ಎಲ್ಲ, ಯಾಕಂದ್ರ ಅದೇ ನಡೆದೈತಿ ಕಾಲ. ನೀವು ಅದನ್ನ ಮಾಡ್ತೀರಿ, ನಿಮ್ ನಾಯಿಗೆ ಒಟ್ಟ ಹೊಡಿದಿಲ್ಲ. ಮಂದಿ ನಾಯಿಗೆ ಕಲ್ಲು ಒಗೆಯೋದು. ಯಾವಾಗ ಕಲ್ಲು ಹೋಗದ ಆ ನಾಯಿ ಹೋಯ್ತು. ಅವನು ಹೆಂಡತಿ ನೋಡಿಲ್ದು, ನಮ್ಮ ನಾಯಿ ಕಲ್ಲು ಹೋಗಿತ್ತಾಳಂದ್ರ ಈಕಿನ ಬಿಡೋದು ಬೇಡ ಅಂತ ಅಕ್ಕಿನ ಹೇಳ್ಕೊಂಡು ಬಂದು ನಾಯಿ ಜಗಳ ಮಾಡುವಂತ ಜಾಗದೊಳಗೆ ಇಬ್ರು ಹೆಂಡತಿಯಾರು ಕುಸ್ತಿ ಹಿಡಿದು. ಎದ್ರ ಸಂಬಂಧ ಇದು? ಸ್ವಲ್ಪ ಇಟ್ಟ ಕೇಳ್ತಿರ್ತೀನಿ, ಹೇಳ್ಕೊಂತ ಹೋರಿ. ನಾಯಿ ಸಂಬಂಧ ಜಗಳ ಚಾಲು ಮಾಡಿದ್ರು. ಅಕ್ಕಿ ಜಡಿ ಈಕಿ ಕೈಯಾಗ, ಈಕಿ ಜಡಿ ಆಕಿ ಕೈಯಾಗ. ಇಬ್ರು ಜಗಳ ಚಾಲು ಆತ್. ಇಬ್ರು ಜಗಳ ಮಾಡುವಾಗ ಅವನು ಇದ್ದ ಒಳಗ, ಇವನು ಇದ್ದ. ಅವರಿಬ್ರು ಸರದ್ರು, ಅವರಿಬ್ರು ಜಗಳಕ್ಕೆ ಬಂದ್ರು. ಎದ್ರ ಸಂಬಂಧ? ಎಟ್ ಶಾಣೆ ಅದಿರಿ. ನಾಯಿ ಸಂಬಂಧ ಜಗಳಕ್ಕೆ ಬಂದ್ರು, ಜಗಳ ಮಾಡಿದ್ರು. ಆ ಜಗಳ ಎಲ್ಲಿಗೆ ಹೋತಂದ್ರೆ ಪಂಚಾಯತಿಗೆ ಹೋತ್ ನೋಡ್ರಿ. ಆ ಪಂಚಾಯತಿ ಒಳಗೆ ಎಲ್ಲರೂ ಮುಖಂಡರು ಸೇರಿ ಹೋಗ್ಲಿ ಬಿಡು ಅಂತ ಇಬ್ಬರಿಗೆ ನ್ಯಾಯ ಬಗೆಹರಿಸಿ, ಅವೇನು ಬಡವಿದ್ನಲ್ಲ ಅವನಂಗ ನ್ಯಾಯ ಮಾಡಿಬಿಟ್ರು. ಅವನಂಗ ನ್ಯಾಯ ತೀರ್ಮಾನ ಮಾಡಿದ್ರು. ಗೌಡ ಅಂತಾನ, ನನ್ನ ಸಂಬಂಧ ಹಿಂಗ ಮಾಡಿ ಅಲ್ಲ, ನಿನ್ನೆಲ್ಲಿ ಬಿಡ್ತೀನಿ ಅಂತ ಅವ ತಾಲೂಕು ಕಚೇರಿಗೆ ಹೋದವ. ತಾಲೂಕು ಕಚೇರಿಗೆ ಹೋಯ್ತಿದ್ದು ಎದ್ರ ಸಂಬಂಧ? ನಾಯಿ ಸಂಬಂಧ ಹೋಯ್ತು. ತಾಲೂಕ್ ಕಚೇರಿ ಒಳಗ ಗೌಡ ನಂಗಾತ್. ಮತ್ತ ಡಿಸ್ಟಿಕ್ಕಿಗೆ ಹೋದವ.
ಅಲ್ಲೇ ಈ ಬಡವನಂಗ ಮತ್ತವ ಹೋದ್ರಿ. ಎಲ್ಲಿಗೆ ಹೋದ? ಹೈಕೋರ್ಟ್ಗೆ ಹೋದವ. ಹೈಕೋರ್ಟ್ ದೊಡ್ಡದ, ಸುಪ್ರೀಂ ಕೋರ್ಟ್ ದೊಡ್ಡದ? ಸುಪ್ರೀಂ ಹೈಕೋರ್ಟ್ಗೆ ಹೋದ. ಹೈಕೋರ್ಟ್ಗೆ ಎದ್ರ ಸಂಬಂಧ ಹೋತ್ರಿ? ನಾಯಿ ಸಂಬಂಧ. ಹೈಕೋರ್ಟಿನೊಳಗ ತೀರ್ಮಾನ ಆತ ಗೌಡನಂಗ. ಇವ ಅಂತಾನ ಬಡವ, ಗೌಡನಂಗ ಹೈಕೋರ್ಟಿನೊಳಗ ತೀರ್ಮಾನ ಆದ್ರೆ ಏನಾತ್? ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಂತ ಸುಪ್ರೀಂ ಕೋರ್ಟಿಗೆ ನ್ಯಾಯ ಹಾಕಿನ್ರಿ ಅಜ್ಜಾರ್ ಅಂದವ. ನಾನು ಕೇಳಿದೆ, ಎಷ್ಟು ಖರ್ಚಾಗೈತ್ಲೆ ತಮ್ಮ ಅಂತ. ಒಂದ್ 8-10 ಲಕ್ಷ ಹೋಗೈತ್ ನೋಡ್ರಿ ಅಂದ್ರ. 8-10 ಲಕ್ಷ ಕಳ್ಕೊಂಡಿದ್ದೆ ಅದ್ರ ಸಂಬಂಧ್ರಿ? ನಾಯಿ ಸಂಬಂಧ. ನಾನು ಕೇಳಿದೆ, ಅಲ್ಲಪ್ಪ 8-10 ಲಕ್ಷ ಕಳ್ಕೊಂಡು ಸುಪ್ರೀಂ ಕೋರ್ಟಿನ ಮಠ ನ್ಯಾಯ ಹುಡಿರಿಲ್ಲ, ಮತ್ತೆ ನಾಯಿ ಎಲ್ಲಿ ಅದವನ್ಯ? ನಾಯಿ ಎಲ್ಲಿ ಅದವನ್ಯ? ಅವ ಅಂದ, ಅಜ್ಜಾರ ಮರುದಿನ ಎರಡು ಸೇರಿ ನಮ್ಮ ಅಂಗಳದಾಗ ಮತ್ತೆ ಆಟ ಆಡಕತ್ತಿದ್ವಿ ಅವು. ಈಗ ಜಗಳ ಮಾಡಿ ಮರುಕ್ಷಣದಲ್ಲಿ ಕೂಡಿ ಬದುಕುವಂತ ನಾಯಿ ಚಲೋನೋ, ನಾಯಿಗಾಗಿ ಜಗಳ ಮಾಡಿ ನಾಯಿಗೋಸ್ಕರ ಮುಖವನ್ನ ಕೆಡಿಸಿಕೊಂಡು 8-10 ಲಕ್ಷವನ್ನ ಖರ್ಚು ಮಾಡುವಂತ ಮಾನವ ಚಲೋ ಅನ್ನೋದನ್ನ ನಾವು ತೀರ್ಮಾನ ಮಾಡ್ಬೇಕಲ್ಲ. ನಾವು ತೀರ್ಮಾನ ಮಾಡ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ, ನಾಯಿ ಅಂದ್ರೆ ಸಿಟ್ಟಾಗಬೇಡೋ. ನಾಯಿಯ ಗುಣ ನಿನಗಿಲ್ಲ, ನಾಯಿಯ ಜ್ಞಾನ ನಿನಗಿಲ್ಲ. ನಾಯಿ ಭೂತಕಾಲದ ಜ್ಞಾನವನ್ನ ಬಲ್ಲಂತದ್ದು. ನೀನು ಎಷ್ಟು ಓದಿದರೇನು, ಎಷ್ಟು ಜ್ಞಾನಿಯಾದರೇನು, ಆ ಕಾಲದ ಜ್ಞಾನ ನಿನಗಿಲ್ಲ. ಹೆಂಗಂದ್ರೆ ನಿಮ್ಮ ಊರಾಗ ಒಂದು ತುಡುಗಾಗಿತ್ತಂತ ತಿಳಿರಿ, ಕಳತನ ಆದಾಗ ಓಣ್ಯಾಗೆಲ್ಲರೂ ವಿಚಾರ ಮಾಡ್ತಾರೆ, ಏನಾರ ಆಗ್ಲಿ ಕಳತನ ಆಗೈತೆ ಅಂದ್ರ 2 ದಿನದ ಹಿಂದೆ ಕಳತನ ಆಗಿತ್ತು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಿ. ನೀವು ಕೊಡ್ತೀರಲ್ಲ? ಕೊಟ್ಟ ಮೇಲೆ 2 ದಿನ ಆದ್ಮೇಲೆ ಪೊಲೀಸರು ಏನು ತಗೊಂಡು ಬಂದು ಕಳ್ಳನ ಹುಡುಕಾಕ ಬರ್ತಾರ್ರಿ? ಈ ಊರಾಗ ಇವ್ರ ಅನ್ರಿ ಪೊಲೀಸ್. ಖರೆ ಐತೆ, ಹುಡುಗರು ಹೇಳೋದು ಖರೆ ಐತೆ. ನಾಯಿ ತಗೊಂಡ ಬರ್ತಾರ. ನಾಯಿಯನ್ನ ತಗೊಂಡು ಬಂದು ಆ ಪೊಲೀಸರು ಆ ಮನೆಯೊಳಗ ಕಳ್ತನ ಏನಾಗಿದೆ ಆ ಎಲ್ಲ ಸ್ಥಳವನ್ನ ಪರೀಕ್ಷೆ ಮಾಡ್ತಾರ. ಪರೀಕ್ಷೆ ಮಾಡಿ ನಾಯಿಯನ್ನ ಬಿಟ್ಟ ಮೇಲೆ ನಾಯಿ ಕೇವಲ ವಾಸನೆಯನ್ನು ಹಿಡಿದು ಕಳ್ಳ ಎಲ್ಲದಾನ ಅನ್ನೋದನ್ನ ಪತ್ತೆ ಹಚ್ಚುವಂತ ಜ್ಞಾನ ಇರುವಂತ ಪ್ರಾಣಿ ಈ ಭೂಮಿ ಮೇಲೆ ಅಂದ್ರೆ ನಾಯಿ ಮಾತ್ರ. ನಾಯಿ ಮಾತ್ರ. ನೀವು ಡಬಲ್ ಡಿಗ್ರಿ ಮಾಡಿರಿ, ಟ್ರಿಬಲ್ ಡಿಗ್ರಿ ಮಾಡಿರಿ, MA MPhil ಮಾಡಿರಿ, ಏನೆಲ್ಲ ಮಾಡಿರಿ ಅಂದ್ರು ಸಹಿತ ಹೋಗಿ ನಿಮ್ಮನ್ನು ಮನೆಯೊಳಗ ಮೂಸಿ ನೋಡಿಸಿ ಕಳ್ಳನ ಹಿಡಿ ಅಂದ್ರೆ ಮಗ್ಲ ಕಳ್ಳಿರ್ಲಿ ನಮಗ್ ಗೊತ್ತಾಗುತ್ತೆ. ಹಾಗಾದ್ರೆ ಜ್ಞಾನ ಯಾರಿಗಿದೆ ಅಂದ್ರೆ ನಾಯಿಗೆ ಮಾತ್ರ. ತಾಳಿದವರು ಗೆಲುವರು, ಆಳಗಳಿಗೆ ಇವರು, ನೋವು ಕಡಿದ ಮೆಟ್ಟಿಲೇ ನೋವು ಕಡಿದ ಮೆಟ್ಟಿಲೇರಿ ಶಿಕಾರಗಳಲ್ಲಿ ಹೊಳೆವರು, ಶಿಕಾರಗಳಲ್ಲಿ ಹೊಳೆವರು. ಯಾರುಗೆ ಜರೆಗನಿ, ಯಾರುಗೆ ಜರೆಗನಿ, ಯಾವ ಹೆಸರ ಕರೆಗನಿ, ತಾಳಿನಿಲ್ಲು ಜೀವವೇ, ತಾಳಿನಿಲ್ಲು ಜೀವವೇ, ಸಹನೆ ನಿನ್ನ ಎಲ್ಲರೇ, ಸಹನೆ ನಿನ್ನ ಎಲ್ಲರೇ. ಯಾರುಗೇನೆ ಜರೆಗನಿ, ಯಾರುಗೇನೆ ಜರೆಗನಿ, ಆ ಆಡಲಂತೆ ಕೆಲವರು, ಕಾಡಲಂತೆ ಕೆಲವರು,
ತಾಳಿರುವರು ಬಾಳರು ತಾಳಿರುವರು ಬಾಳರು ನೋಯಲಂದೆ ಕೆಲವರು ನೋಯಲಂದೆ ಕೆಲವರು ಯಾರುಗೆ ತೆರೆಯಲಿ ಯಾರುಗೆ ತೆರೆಯಲಿ ಯಾವ ಹೆಸರ ಕರೆಯಲಿ ತಾಳಿ ನಿಲ್ಲು ಜೀವವೇ ತಾಳಿ ನಿಲ್ಲು ಜೀವವೇ ಸಹನೆ ನಿನ್ನ ಗೆಲ್ಲಲಿ ಸಹನೆ ನಿನ್ನ ಗೆಲ್ಲಲಿ ಯಾರುಗೆ ಜರೆಯಲಿ ತಾಳಿದವರು ಗೆಲುವರು ಆಳಗಳಿಗೆ ಇಳಿಯುವರು ತಾಳಿದವರು ಗೆಲುವರು ಆಳಗಳಿಗೆ ಇಳಿಯುವರು ನೋವು ಕಳೆದ ಮೆಟ್ಟಿಲೇರಿ ನೋವು ಕಳೆದ ಮೆಟ್ಟಿಲೇರಿ ನೋವು ಕಳೆದ ಮೆಟ್ಟಿಲೇರಿ ಶಿಕಾರಗಳಲ್ಲಿ ಹೊಳೆವರು ಶಿಕಾರಗಳಲ್ಲಿ ಹೊಳೆವರು ಯಾರುಗೆ ಜರೆಯಲಿ ಯಾರುಗೆ ಜರೆಯಲಿ ಯಾವ ಹೆಸರ ಕರೆಯಲಿ ತಾಳಿ ನಿಲ್ಲು ಜೀವವೇ ತಾಳಿ ನಿಲ್ಲು ಜೀವವೇ ಸಹನೆ ನಿನ್ನ ಗೆಲ್ಲಲಿ ಸಹನೆ ನಿನ್ನ ಗೆಲ್ಲಲಿ ಆ ಆ ಆ जय मंगलम जय नमः पराभय शिव हर हर महादेव ಈ ಭವಿಷ್ಯತ್ ಕಾಲದ ಜ್ಞಾನ ಕೋಳಿಗೆ ಮಾತ್ರ ಇದೆ ಅಂತಾರೆ. ಮುಂದೆ ಆಗೋದನ್ನ ಸಮಯವನ್ನ ಹೇಳುವಂತ ಕೆಲಸವನ್ನ ಕೋಳಿ ಮಾಡ್ತೈತಿ. ಈಗ ಕೋಳಿ ಊರ್ ತುಂಬಾ ಇದ್ರು ಸಹಿತ ಕೂಗಂಗಿಲ್ಲ, ಅವು ಕೂಗಂಗಿಲ್ಲ. ಯಾಕಂದ್ರೆ ಕೂಗಿದ್ರೆ ನಾವು ಬದುಕೋದಿಲ್ಲ ಅನ್ನೋದು ಅವಕ್ಕೆ ಗೊತ್ತೈತಿ. ಅದಕ್ಕೆ ಅವು ಕೂಗೋದ ಬಿಟ್ಬಿಟ್ಟ. ನಾವು ಕೂಗಿದ್ರೆ ನಮ್ಮನ್ನ ಬಿಡುದಿಲ್ಲ ಅವ್ರು ಅನ್ನೋದು ಗೊತ್ತಿದ್ದಕ್ಕೆ ಅವು ಕೂಗೋದಿಲ್ಲ. ಹಾಗೆ ಕಲ್ಯಾಣದ ಶರಣರು ಹೇಳ್ತಾರೆ, ಎಲ್ಲ ಜ್ಞಾನವನ್ನ ಬಲ್ಲಂತ ಪ್ರಾಣಿ ಪಕ್ಷಿಗಳೇನದಾವಲ್ಲ ಅವು ಎಲ್ಲವೂ ಸಹಿತ ಸದಾ ಕಾಲ ಕೂಡಿ ಪರಸ್ಪರ ಧನ್ಯತೆಯ ಭಾವದಿಂದ ಬದುಕ್ತಾವಪ್ಪ. ಯಾವಾಗ ಕೂಡಿ ಬದುಕ್ತಾವ ಅವಾಗ ಅವುಗಳು ಆನಂದ ಪಡ್ತಾವ. ಅದರಲ್ಲಿ ಸುಖ ಇದೆ ಅನ್ನೋದನ್ನ ಶರಣರು ಹೇಳ್ತಾ ಹೇಳ್ತಾ ಮಾನವನಿಗೆ ಹೇಳ್ತಾರೆ, ನೀನು ಸಹಿತ ಸುಖದಿಂದ ಇರಬೇಕಂದ್ರೆ ಕೂಡಿ ಬದುಕಬೇಕು, ಕೂಡಿ ಬದುಕಬೇಕು. ಇತಿಹಾಸದಲ್ಲಿ ಬರುವಂತ ಒಂದು ಕಳಿಂಗ ಯುದ್ಧ ಅಂತ ಆಗಿ ಹೋಗ್ತದೆ. ಇತಿಹಾಸದಲ್ಲಿ ಬರುವಂತ ಕಳಿಂಗ ಯುದ್ಧ ಮೌರ್ಯ ಸಾಮ್ರಾಜ್ಯದ ಬಿಂದೂಸಾರನ ಮಗನಾಗಿರುವಂತ ಅಶೋಕ
ಅವನು ರಾಜ ಆದಾಗ ತನ್ನ ರಾಜ್ಯದ ಪಕ್ಕದಲ್ಲಿರುವಂತ ಮತ್ತೊಂದು ರಾಜ್ಯ ಏನ್ ಮಾಡ್ತದಂದ್ರೆ, ಕಳಿಂಗ ಅನ್ನುವಂತ ರಾಜ್ಯ ನಮ್ಮ ರಾಜ್ಯಕ್ಕೆ ಧಕ್ಕೆಯನ್ನು ತರುವಂತ ಸಂಭವ ಇದೆ ಅಂತ ತಿಳ್ಕೊಂಡು ಗೋದಾವರಿ ಮಹಾನದಿಯ ಮಧ್ಯಭಾಗದಲ್ಲಿ ಯುದ್ಧಕ್ಕೆ ಅಣಿಯಾದ ಅಶೋಕ ಮಹಾರಾಜ, ಅಶೋಕ ಚಕ್ರವರ್ತಿ. ಯಾವಾಗ ಅಶೋಕ ಯುದ್ಧವನ್ನು ಮಾಡಲಿಕ್ಕೆ ಅಣಿಯಾದ, ಆ ಯುದ್ಧ ಭಯಾನಕವಾಗಿ ನಡೀತು. ಇತಿಹಾಸದಲ್ಲಿ ಬರುವಂತ ಒಂದು ಘಟನಾ ಇದೆ, ಕಳಿಂಗ ಯುದ್ಧ ಅಂತ ಕರೀತಾರೆ. ಆ ಯುದ್ಧ ನಡೆದಂತ ಸಂದರ್ಭದೊಳಗ ಆ ಯುದ್ಧದಲ್ಲಿ ಸುಮಾರು 1,50,000 ಜನಗಳಿಗೆ ಏನಾಗ್ತದಂದ್ರೆ ಬಂಧಿತರಾಗ್ತಾರೆ. 1,50,000 ಜನಗಳು, ಬೇರೆ ರಾಜ್ಯದ ಎಲ್ಲ ವೈರಿಗಳು ಅವ್ರನ್ನ ಬಂಧಿತ ಮಾಡ್ತಾರೆ. ಅದರೊಳಗನೆ ಸುಮಾರು 10,000 ಜನಗಳಿಗೆ ಗಾಯದಿಂದ ಇದ್ದೂ ಸತ್ತಂತೆ ಬದುಕುವಂತ ಸಮಯ. ರಕ್ತ ಅಲ್ಲೆಲ್ಲ ಚೆಲ್ಲಿದ್ದನ್ನು ನೋಡಿ, ಯುದ್ಧದ ಸಮಯದಲ್ಲಿ ರಕ್ತಪಾತವನ್ನು ನೋಡಿ ಅಶೋಕ ಅಂತಾನೆ, ಇದು ಸಾಮಾನ್ಯವಾದ ಯುದ್ಧವಲ್ಲ. ಈ ಯುದ್ಧವನ್ನು ನೋಡಿದ್ರೆ ನನಗೆ ಒಂದು ಕ್ಷಣ ಜೀವ ಹೋಗಿ ಬಂದಂಗ ಆಗ್ತದಲ್ಲ. ನಾನು ಇವರೊಂದಿಗೆ ಅಹಿಂಸೆಯಿಂದ ಬದುಕಬೇಕೇ ಹೊರತಾಗಿ ಹಿಂಸೆಯನ್ನು ಮಾಡಿ ಬದುಕಬಾರದು ಅನ್ನುವಂತ ತೀರ್ಮಾನಕ್ಕೆ ಬರ್ತಾನೆ ಅಶೋಕ. ರಾಜ್ಯವನ್ನ ಗೆದ್ದು ನಮ್ಮ ರಾಜ್ಯಕ್ಕೆ ಆ ರಾಜ್ಯವನ್ನ ವಶ ಮಾಡಿಕೊಳ್ಬೇಕು ಅನ್ನುವಂತ ಭಾವದಲ್ಲಿರುವಂತ ಅಶೋಕ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾನೆ. ಈ ಯುದ್ಧದ ಪಾತವನ್ನು ನೋಡಿ, ಈ ಸಂದರ್ಭವನ್ನು ನೋಡಿ, ನಾನು ಇನ್ನು ಮೇಲೆ ಹಿಂಸೆಯನ್ನು ಮಾಡಬಾರದು ಅನ್ನುವಂತ ಸಿದ್ಧಾಂತಕ್ಕೆ ಬರ್ತಾನೆ ಅಶೋಕ. ಎಷ್ಟೋ ಜನಗಳು ಕೈಗಳನ್ನು ಕಳ್ಕೊಂಡಾರ, ಎಷ್ಟೋ ಜನಗಳು ಗಂಡನನ್ನು ಕಳ್ಕೊಂಡು ವಿಧಿವೆಯರು ಕಣ್ಣೀರು ಹಾಕ್ತಾರ, ಎಷ್ಟೋ ಜನಗಳು ಅನಾಥ ಮಕ್ಕಳಾಗ್ತವಲ್ಲ. ಹಾಗಾಗಿ ತಂದೆಯನ್ನು ಕಳ್ಕೊಂಡಿರುವಂತ ಅನಾಥ ಮಕ್ಕಳು, ಗಂಡನನ್ನು ಕಳ್ಕೊಂಡಿರುವಂತ ವಿಧಿವೆಯರು ಎಲ್ಲರೂ ನನಗೆ ಶಾಪ ಹಾಕಬಹುದು. ಅದಕ್ಕಾಗಿ ಇನ್ನು ಮೇಲೆ ನಾನು ಎಲ್ಲೇ ಯುದ್ಧವನ್ನು ಮಾಡಿದ್ರೆ ಅದು ಹಿಂಸೆಯ ಯುದ್ಧವಾಗಬಾರದು, ಅಹಿಂಸೆಯ ತತ್ವವನ್ನು ಪರಿಪಾಲನೆ ಮಾಡಿಕೊಂಡು ನಾ ಎಲ್ಲರೊಂದಿಗೆ ಪ್ರೇಮದಿಂದ ಪ್ರೀತಿಯಿಂದ ಧರ್ಮ ಮಾರ್ಗವಾಗಿ ನಡೀಬೇಕು ಅಂತ ತಿಳ್ಕೊಂಡು ಅಶೋಕ ತೀರ್ಮಾನ ಮಾಡಿ ಉಪಗುಪ್ತ ಮತ್ತು ಬಾಲಪಂಡಿತ ಅನ್ನುವಂತ ಬೌದ್ಧ ಧರ್ಮದ ಭಿಕ್ಕುಗಳನ್ನು ಭೇಟಿಯಾಗಿ ಅವರ ಪ್ರೇರಣೆಯನ್ನು ಪಡ್ಕೊಂಡು ಅವರಿಂದ ಸಂಸ್ಕಾರವನ್ನು ಪಡ್ಕೊಂಡು ಇನ್ನು ಮೇಲೆ ನಾನು ಪ್ರೀತಿಯಿಂದ ಬದುಕ್ತೀನಿ, ಧರ್ಮ ಮಾರ್ಗವಾಗಿ ಬದುಕ್ತೀನಿ ಅಂತ ತಿಳ್ಕೊಂಡು ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ. ಎಲ್ಲಿದೆ ಸುಖ, ಎಲ್ಲಿದೆ ಪ್ರೀತಿ ಅಂದ್ರೆ ಯುದ್ಧದಲ್ಲಿಲ್ಲ, ಅಘಾತದಲ್ಲಿಲ್ಲ, ರಕ್ತಪಾತಗಳನ್ನು ಮಾಡುವಂತ ಸಂದರ್ಭದಲ್ಲಿ ಆ ಪ್ರೀತಿ ಇಲ್ಲ. ಎಲ್ಲಿ ಪ್ರೀತಿ ಅದ ಅಂದ್ರ ಎಲ್ಲಿ ಧರ್ಮವಂತರಾಗಿ ನಡೀತೇವೆ, ಎಲ್ಲಿ ಅಹಿಂಸೆಯ ತತ್ವವನ್ನು ಪಾಲನೆ ಮಾಡ್ತೇವೆ, ಎಲ್ಲರೊಂದಿಗೆ ಪ್ರೇಮದಿಂದ ಬದುಕಲು ನಾವು ಮುಂದಾಗ್ತೇವೆ, ಅಲ್ಲಿದೆ ಸುಖ, ಅಲ್ಲಿದೆ ಪ್ರೇಮ, ಅಲ್ಲಿದೆ ಪ್ರೀತಿ ಎನ್ನುವಂತ ಮಾತನ್ನ ತಿಳ್ಕೊಂಡು ಅಶೋಕ ಅಂದಿನಿಂದ ಈ ಹಿಂಸಾ ವೃತ್ತಿಯನ್ನ ಬಿಟ್ಟ. ನಾವು ಅರ್ಥ ಮಾಡಿಕೊಳ್ಬೇಕಲ್ಲ, ರಾಜ್ಯವನ್ನು ಆಳುವಂತ ಮಹಾರಾಜರು ಸಹಿತ ಹಿಂಸೆಯ ವೃತ್ತಿಯನ್ನು ಬಿಟ್ಟರು, ಎಲ್ಲರೊಂದಿಗೆ ಪ್ರೇಮದಿಂದ ಬದುಕಬೇಕನ್ನುವಂತ ಮನೋಭಾವ ಬಂತಲ್ಲ, ಹಾಗೆ ನಾವು ಬದುಕಿದ್ರ ಚಲೋ ಆಗ್ತದೆ. ಇಲ್ಲ ಅಂದ್ರೆ ಶರಣರ ಮಾತುಗಳನ್ನು ಕೇಳಿ ಇಲ್ಲೇ ಬಿಟ್ಟು ಹೋದ್ರೆ ಅದು ಸರಿ ಆಗೋದಿಲ್ಲ ಅನ್ನುವಂತ ಸಿದ್ಧಾಂತವನ್ನು ಇಟ್ಕೊಂಡು ಶರಣರು ಹೇಳ್ತಾರೆ, ಎಲ್ಲರೊಂದಿಗೆ ಪ್ರೀತಿಯಿಂದ ಬದುಕು, ಯಾರಿಗೆ ಇಲ್ಲ ಅವರಿಗೆ ಒಂದಿಷ್ಟು ಕೊಡು, ಯಾರು ನೋವಿನೊಳಗಿರ್ತಾರ ಅವರ ಹತ್ರ ಹೋಗಿ ಅವರಿಗೆ ನೋವು ಕೊಡಬೇಡ, ಒಂದಿಷ್ಟು ಅವರ ಕಣ್ಣೀರನ್ನು ಒರೆಸುವ, ಅದು ನಿನಗೆ ಪುಣ್ಯದ ಕೆಲಸ ಅಂತಾರೆ ಶರಣರು. ಈಗ ಹಂಚಿ ಉಣಬೇಕಂತ, ಕೊಟ್ಟು ಉಣಬೇಕಂತ, ಕೊಡದೇ ಉಣಬಾರ್ದು, ಕೊಟ್ಟು ಉಣ್ರೆ ಅದ್ರೊಳಗ ಪ್ರೀತಿ ಐತಿ ಅಂತಾರ ಶರಣರು. ಕೊಟ್ಟು ಉಣಬೇಕು, ಕೊಡಲಾರ್ದ ಉಣವರು ಅದಾರ ಈ ಭೂಮಿ ಮೇಲೆ. ಒಬ್ಬವ ಒಟ್ಟ ಸಿರಿ ಸಂಪತ್ತನ್ನು ಗಳಿಸಿದ್ದ,
ಗಳಿಸಿದವ ಸಿಕ್ಕಾಪಟ್ಟಿ ಆಸ್ತಿ ಇತ್ತು ಖರೆ, ಆದ್ರೆ ಎಲ್ಲರೊಂದಿಗೆ ಕೂಡಿ ಉಣ್ಣುವಂತ ಮನೋಭಾವ ಇದ್ದಿಲ್ಲ. ಎಷ್ಟು ವಿಚಿತ್ರ ಅಂದ್ರ ಮದ್ವಿ ಮಾಡಿಕೊಂಡ್ರ ಹಣ ಖರ್ಚಾಕೈತಿ ಅಂತ ಮದ್ವಿನ ಮಾಡಿಕೊಳ್ಳೋದು ಬಿಟ್ಟಿದ್ದವ. ಇಂಥವ್ರು ಹೋದಾರ್ರಿ ಭೂಮಿ ಮೇಲೆ. ಅವ್ರನ್ನ ಹೆಂಗ್ ಹುಡುಕೋದಂದ್ರ ದೀಪ ಹಚ್ಕೊಂಡು ಲೈಟ್ನಾಗ ಹುಡುಕಿದ್ರೆ ಸಿಗುದಿಲ್ಲ. ಲೈಟ್ ಒಳಗ್ ಹುಡುಕಿದ್ರೆ ಸಿಗೋದಿಲ್ಲ, ದೀಪ ಹಚ್ಕೊಂಡು ಹುಡುಕ್ಬೇಕು ಅವ್ರನ್ನ. ಅಂತವ್ರು ಹೋದಾರ. ಅವ ಅಂದ, ಈಗ ನಾ ಏನಾರ ಮದ್ವಿ ಮಾಡಿಕೊಂಡ್ರ ಮತ್ತ 100 ಕೋಟಿ ಇತ್ತಂದ್ರ ಅದ್ರಾಗ 25 ಕೋಟಿ ಮದ್ವಿಗೆ ಖರ್ಚಾದ್ರ ಏನ್ ಮಾಡಬೇಕ್ರಿ? ಅದಕ್ಕ ಮದ್ವೆ ಆಗೋದ ಬೇಡ ಅಂತ ಒಬ್ಬಂಟಿಗನಾಗಿ ಗೂಗಿ ಕುಂತಿರ್ತಿದ್ದು ಮನ್ಯಾಗ. ದೊಡ್ಡ ಮನಿ, ಅರಮನಿ ಏನೆಲ್ಲ ಇತ್ತು ಕರೆ, ತಗೊಂಡ್ ಏನ್ ಮಾಡುವ? ಎಲ್ಲಾ ಕುಂತಿದ್ದ. ಅವನಿಗೆ ಒಂದು ಆಸೆ ಇತ್ತು. ಏನು ಅಂದ್ರ ಬೇಸನ್ ಉಂಡಿ ತಿನ್ಬೇಕಂತ. ಏನ್ರಿ? ಬೇಸನ್ ಉಂಡಿ. ಬೇಸನ್ ಉಂಡಿ ತಿನ್ಬೇಕು ಅಂದ್ರ ಮನೆಯಾಗಿರುವಂತ ಹಣ ಖರ್ಚು ಮಾಡಿ ಬೇಸನ್ ಉಂಡಿ ಕಟ್ಟಾಕ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನ ತರಿಸ್ಲೇಬೇಕಲ್ಲ. ತರಿಸ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ, ಬೇಸನ್ ಉಂಡಿ ತಿನ್ನಕ್ ಆಗೋದಿಲ್ಲ. ಅವ ಅಂದ, ಬೇಸನ್ ಉಂಡಿ ತಿನ್ಬೇಕು, ಏನಾರ ಮಾಡಿ ಅಡಿಗೆ ಭಟ್ಟನ ಕರೆದು ಅವನಿಗೆ ಬೇಸನ್ ಉಂಡಿ ಮಾಡಕ್ ಕೆಟ್ಟ ಖರ್ಚಾಕೈತಿ, ಕೈ ಹಿಡಿತದಿಂದನ ಕೊಟ್ಟು ಅವನು ಉಂಡಿ ಮಾಡಕ್ ಕರ್ಸಿದ. ತಗೋರಪ್ಪ ಉಂಡಿ ಮಾಡು, ಏನೇನ್ ಬೇಕು ಅವಕ್ಕೆಲ್ಲ ತಗೊಂಡು ಬಾ ಅಂದ. ಬೇಸನ್ ಉಂಡಿ ಮಾಡಕ್ ಏನೇನ್ ಬೇಕ್ರಿ? ನಿಮ್ಮೂರಾಗ ಒಟ್ಟ ಬೇಸನ್ ಉಂಡಿ ಮಾಡುದಿಲ್ಲ, ಬರೇ ಶೇಂಗಾ ಉಂಡಿ, ಸಜ್ಜಿ ಉಂಡಿ, ಹೆಸರು ಉಂಡಿ ಇವ. ಬೇಸನ್ ಉಂಡಿ ಮಾಡೋದಕ್ಕೆ ಏನ್ ಬೇಕು ತಗೊಂಡು ಬಾ ಅಂದ. ಅವೆಲ್ಲ ತಗೊಂಡು ಬಂದ. ತಗೊಂಡು ಬಂದ ಮೇಲೆ ಬೇಸನ್ ಉಂಡಿ ತಯಾರು ಮಾಡಕತ್ತಿದ್ದವ. ಮಾಡುವಾಗ ಆ ಹುಡುಗ ಉಂಡಿ ಮಾಡವ ಒಂದು ಸ್ವಲ್ಪನು ಬಾಯಾಗ ಹಾಕೊಂಡಿದ್ದಿಲ್ಲ. ಅವ ನಮ್ಮಂದಿ ಅಡಿಗೆ ಮಾಡುವಾಗ ಸಾರಿಗೆ ಉಪ್ಪಾಗೈತಿಲ್ಲ, ತಿರುವುದೈತಿ, ಕೈಗೆ ಹಾಕಣೈತಿ, ನೋಡು ದೇವ್ರಿಗೆ ಎಡಿ ಆಗುದಿಲ್ಲ ಅದು. ಮೊದಲು ಅವ್ರಿಗೆ ಎಡಿ ಆಗಿರ್ತೈತಿ. ಆದ್ರ ಅವ ಅನ್ಕೊಂಡ ಒಂದು ತಟಗನು ಸಹಿತ, ಚೂರುನು ಸಹಿತ ನನ್ನ ಬಾಯೊಳಗೆ ಬೇಸನ್ ಉಂಡಿ ಹಾಕೊಳ್ಳೋದು ಬೇಡ. ಯಾಕ? ಅವ ಕೊಟ್ಟು ತಿಂತಾನ ನನಗ ಅಂತ ಅವ ಅನ್ಕೊಂಡಿದ್ದ. ಕೊಟ್ಟು ತಿಂತಾನ, ಅವನಿಗೆ ಒಳ್ಳೆ ಭಾವ ಇದೆ, ಕೊಟ್ಟು ತಿಂತಾನ ಅಂತ ಅನ್ಕೊಂಡಿದ್ದ. ಎಲ್ಲ ಉಂಡಿ ರೆಡಿ ಆದವು. ಒಂದು ಉಂಡಿನೂ ಸಹಿತ ಅವ ತಗೊಂಡಿದ್ದಿಲ್ಲ. ಎಲ್ಲ ರೆಡಿ ಮಾಡಿ ತಗೊಂಡು ಬಂದು ಡಬ್ಬ್ಯಾಗ ಹಾಕೊಂಡು ತಂದ. ಆ ಜಿಪಣನ ಮುಂದೆ ನಿಂತ. ಉಂಡಿ ಮಾಡಿದೇನಪ್ಪ, ಮಾಡಿದೆ. ಅವು ಏಸಾಗ್ಯಾವ, ಒಂದು ಡಬ್ಬೆ ಆಗ್ಯಾವ. ಅವನ ಅಲ್ಲಿಡು ಅಂದ. ಇವ ಅಂದ, ಮತ್ ನನಗ್ರಿ ಅಂದಿವ. ನಿನಗೇನ್ ಕೊಡ್ಬೇಕು? ಕೊಡುದಿಲ್ಲ ಅಂದ. ಅವನಿಗೆ ಗೊತ್ತಿತ್ತು, ಉಣ್ಣುವಾಗ ತಿನ್ನುವಾಗ ಏನಾದ್ರೂ ನನ್ನ ಬಿಟ್ಟು ತಿನ್ನೋದಿಲ್ಲ ಅನ್ನುವಂತ ಭಾವ ಇವನಲ್ಲಿತ್ತು. ಆದ್ರೆ ಅವನಿಗೆ ಕೊಟ್ಟು ತಿನ್ಬೇಕನ್ನುವಂತ ಭಾವನೆ ಇದ್ದಿಲ್ಲ, ಕೂಡಿ ಉಣಬೇಕನ್ನುವಂತ ಭಾವ ಇದ್ದಿಲ್ಲ. ಅವಾಗ ಇವ ಅಂದ, ಹೆಂಗ್ ಮಾಡೋದ್ರಿ ಮತ್ತೆ ನನಗ್ ಕೊಡ್ಲಿಲ್ಲ ಅಂದ್ರೆ ಹೆಂಗ? ಅವಾಗ ಅವ ಅಂದಂತ, ಯಾರಿಗ ಚಲೋ ಕನಸು ಬೀಳ್ತೈತಿ ಅವ್ರ ಈ ಉಂಡಿ ತಿನ್ನೋದಂದವ. ಯಾರಿಗೆ ಚಲೋ ಕನಸು ಬೀಳ್ತೈತಿ ಅವರು ಈ ಉಂಡಿ ತಿನ್ನೋದಂದ. ಇವ ಅಂದ, ಆಯ್ತಾಳ್ರಿ ಅಂದ. ಆಯ್ತಾಳ್ರಿ ಸಾವ್ಕಾರ, ಹಂಗ ಮಾಡೋಣ. ರಾತ್ರಿ ಮಕ್ಕೊಂಡ್ರು. ಎಲ್ಲಿ? ತಮ್ಮನೆ, ನಮ್ಮನಿಗೆ ಹೋಗಿ ಮಲಗ್ತೀನಿ. ಇಲ್ಲೇ ಮಲ್ಕೋಬೇಕು. ಮಲ್ಕೊಂಡ್ರು. ರಾತ್ರಿ ಕನಸಿನೊಳಗ ಇವೇನು ಜಿಪುಣ ಇದ್ನಲ್ಲ, ಅವನಿಗೊಂದು ಕನಸು ಬಿತ್ತು. ಹೆಂಗ ಬಿತ್ತು ಅಂದ್ರೆ, ಮುಂಜಾನೆ ಇಬ್ರು ಎದ್ರು. ಎದ್ದ ಮೇಲೆ ಕನಸು ಬಿದ್ದೈತೇನಪ್ಪ ಅಂತ, ಉಂಡಿ ಕೊಡ್ರಿ ಸಾವ್ಕಾರ, ನಿನ್ ಕನಸು ಬಿದ್ದದೇನೋ? ಬಿದ್ದೈತಿ. ಹೇಳಗ, ಹೆಂಗ್ರಿ ಸಾವ್ಕಾರ, ನೀವ ಎಲ್ಲದಕ್ಕೂ ಕಾರಣೀಕರ್ತರು, ನೀವ್ ಹೇಳಿದ ಮೇಲೆ ನಾ ಹೇಳ್ತೀನಿ, ಮೊದಲು ನೀವ್ ಹೇಳ್ರಿ ಅಂದ. ಅವತ್ ಚಲೋ ಕನಸು ಬಿದ್ದವ್ರಿಗೆ ಮಾತ್ರ ಉಂಡೆ ಎಂದಿರ್ತಾನಲ್ಲ ಇವ ಅಂತಾನ ಸಾವ್ಕಾರ. ಏನಿಲ್ಪ, ಹಂಗ ಹಿಂಗ ಮಾಡಿ ಬಾಗೇವಾಡಿ ಪಂಚಾಯತಿಗೆ ನಿಂತೆ ಸದಸ್ಯ ಆದೆ ಅಂದವ. ಆರ್ಸಿ ಬಂದೆ, ಸದಸ್ಯ ಆದೆ. ಮುಂದೆ ಹಂಗ ಹಿಂಗ ಮಾಡಿ ತಾಲೂಕಿಗೆ ನಿಂತೆ, MLA ಆದೆ. MLA ಆಗಿ ಆರಿಸಿ ಬಂದೆ. MLA ಆಗಿ ಆರಿಸಿ ಬಂದ ಮೇಲೆ ಮುಂದೆ ಏನೇನೋ ಆಗಿ ಶಾಸಕ, ಇದು ಏನು ಸಚಿವ ಆದೆ. ಸಚಿವಾಗಿ ಈ ನಾಡಿನ CM ಆದೆ ಅಂದವ. ಆತನ್ರಿ ಸಾವ್ಕಾರ, ಇಷ್ಟ ಕನಸು ಇನ್ನೂ ಐತಿ ಕೇಳೋ. CM ಆದೆ. CM ಆದ ಮೇಲೆ ಇಡೀ ಭಾರತ ದೇಶದ ಪ್ರಧಾನಿ ಆದೆ ಅಂತ ಹೇಳ್ತಾನ. ಕನಸಿನೊಳಗಿದ್ದು ಅಂದ್ರೆ ಚಲೋ ಕನಸಲ್ಲ. ಅವನ ಮಗಂದು ಇಂಥ ಕನಸು ಹೇಳ್ಬಿಟ್ರು ಒಂದು ಉಂಡಿನೂ ನನ್ನ ಮನೆಗೆ ಹೋಗುದಿಲ್ಲ, ನಾನು ಉಣ್ಬೋದು ಅಂತ ಅವ ತಿಳ್ಕೊಂಡಿದ್ದ. ಇವ ಯಾವಾಗ ಪ್ರಧಾನಮಂತ್ರಿ ಆದೆ, ಪ್ರಧಾನಮಂತ್ರಿ ಆಗಿ ಕೆಂಪು ಕೋಟೆ ಮೇಲೆ ನಿಂತು ಡೆಲ್ಲಿ ಒಳಗ ಧ್ವಜ ಹಾರಿಸಕತ್ತಿದ್ಯ ಅಂದಿವ. ಅಂದ ತಕ್ಷಣ ಅವ ಅಂದ, ಇವ ಅನ್ಕೊಂಡಿದ್ ಸಾವ್ಕಾರ,
ಇಂಥ ಕನಸು ಅವಾಗೆಲ್ಲಿ ಬಿದ್ದಿರ್ತೈತಿ, ಏನಾರ ಒಂದ್ ಬಿದ್ದಿರ್ತೈತಿ ಅಂತ ಅವತ್ ತಿಳ್ಕೊಂಡ. ಇವ ಅಂದ, ಸಾವ್ಕಾರ ನಿಮ್ ಕನಸು ಮುಗಿತೇನು? ಹೂನ್ಲೇ, ಕೆಂಪು ಕೋಟಿ ಮ್ಯಾಗ ಧ್ವಜ ಹರ್ಸಕತ್ತೀನಿ ಅಂದ. ಇವ ಅಂದ, ನಂದ್ ಹೇಳೇನ್ರಿ ಕನಸು? ಹೇಳು. ಮಲ್ಕೊಂಡಿದ್ದೀನ್ರಿ, ಒಂದು ದೆವ್ ಬಂತು. ಆ ದೆವ್ವ ಬಾಗ್ಲ ಬಡಿತ್ರಿ ಸಾವ್ಕಾರ. ಬಡದ ಮೇಲೆ ಏನ್ ಮಾಡಿದೆ? ಬಾಗ್ಲ ತೆರದನ್ರಿ. ತೆರದ ಮೇಲೆ ಅದು ಅಂತ್ರಿ, ನೀನ್ ನಿಮ್ ಮನ್ಯಾಗ ಬೆಸನ್ ಉಂಡಿ ಮಾಡಿರಲ್ಲ, ಹ್ಞೂ ನಡಿ ಅಲ್ಲಿಗಂತ್ರಿ. ನಮ್ ಸಾವ್ಕಾರ ಬೈತಾನ, ನಾ ಬರುದಿಲ್ಲ, ನೀ ಬರ್ಲಿಲ್ಲ ಅಂದ್ರ ನಾ ನಿನ್ನ ನುಂಗುತ್ತೀನಿ ಅಂತ್ರಿ ಅಂದವ. ಮತ್ತೇನ್ ಮಾಡಿದೆ? ಬೇಸನ್ ಉಂಡಿತ್ತೆ ಅಲ್ಲಿ ಹೋದಿನ್ರಿ. ಬೇಸನ್ ಉಂಡಿತ್ತೆ ಅಲ್ಲಿ ಹೋಗಿ ಏನ್ ಮಾಡಿದಿ? ಅದು ಹೇಳ್ತ್ರಿ ದೆವ್ವ. ಅದ್ರ ಮೇಲೆ ಮುಚ್ಚಳ ತೆಗಿ, ಬಾಕ್ಸ್ ಓಪನ್ ಮಾಡಂತ್ರಿ. ಅಂದ ಮೇಲೆ ತೆಗದ ಮೇಲೆ ತಿನ್ನಂತ್ರಿ. ತಿನ್ನಂದ ತಕ್ಷಣ ನೋಡು ಸಾವ್ಕಾರ ಬೈತಾನ, ಸಾವ್ಕಾರ ನಾನು ಸುಮ್ಮ ಬಿಡುದಿಲ್ಲ, ನಾ ತಿನ್ನೋದಿಲ್ಲ ಅಂತ. ಅವಾಗ ಆ ದೆವ್ವಕ್ ಹೇಳಿದಿನ್ರಿ ಅಂದಾಗ ಅವ ಅಂತಾನ, ಮುಂದೇನ್ ಮಾಡಿದ್ವಿ? ದೆವ್ವ ಹೇಳ್ತ್ರಿ ತಿನ್ನಂತೂ, ತಿನ್ನಂಗಿಲ್ಲ ಅಂದ್ರ ನುಂಗ್ತೀನಂತೂ, ತಿಂದು ಬಿಟ್ಟೆ ಅಂದವ. ಇವ ಸಾವ್ಕಾರ ಅಂತಾನ, ಬುದ್ಧಿ ಐತೆನ್ಲೆ ಮಗನ ನಿನ್ನ, ಮಗ್ಲ ಮಲಗಿನಿ ಎಬ್ಸ್ಬೇಕಿಲ್ಲ. ಅವಾಗ ಅವ ಅಂದ, ಅಲ್ರಿ ನಿಮ್ಮನ್ನ ಎಬ್ಸಿದ್ರ ಕೆಂಪು ಕೋಟೆ ಮೇಲೆ ನಿಂತು ಧ್ವಜ ಹಾರ್ಸಕ್ ಹಾಕಿತ್ತೇನ್ರಿ ಅಂದವ. ಕೆಂಪು ಕೋಟೆ ಮೇಲೆ ನಿಂತು ಧ್ವಜ ಹಾರ್ಸಕ್ ಹಾಕಿತ್ತೇನ್ರಿ. ಹೇಳುವ ತಾತ್ಪರ್ಯ ಅಂದ್ರೆ ನಿನ್ನಲ್ಲಿ ಎಷ್ಟು ಸಂಪತ್ತಿದ್ದರೇನೋ, ಬಡವನಾಗಿ ಬಂದಂತ ವ್ಯಕ್ತಿಗೆ, ಹಸಿದು ಬಂದಂತ ವ್ಯಕ್ತಿಗೆ ಒಂದಿಷ್ಟು ದಾನವನ್ನ ಮಾಡಿ, ಒಂದಿಷ್ಟು ಕೊಟ್ಟು ಉಂಡ್ರೆ ಮಾತ್ರ ನಿನಗೆ ಸುಖ ಸಿಗುತ್ತೈತೆ, ಹೊರತಾಗಿ ನೀನೊಬ್ಬನೇ ನುಂಗಿದರೆ ಅದು ಸುಖ ಇಲ್ಲ ಅಂತಾರೆ ಶರಣರು. ಅದಕ್ಕೆ ನಾವು ಕೊಟ್ಟು ಉಣ್ಬೇಕು, ಕೂಡಿ ಬದುಕಬೇಕು, ಪ್ರೇಮದಿಂದ ಬದುಕಬೇಕು ಅನ್ನುವಂತ ಸಿದ್ಧಾಂತವನ್ನ ಬಹಳ ಸ್ಪಷ್ಟವಾಗಿ ನಮ್ಗ ಹೇಳಿಕೊಂತ ಬರ್ತಾರೆ ಕಲ್ಯಾಣದ ಶರಣರ ವಿಚಾರಧಾರೆಗಳು. ಒಂದ ದಿನಕ್ಕೆ ಮುಗಿಯೋದಿಲ್ಲ, ಬಹಳಷ್ಟಿದಾವೆ. ಆ ಎಲ್ಲ ವಿಚಾರಗಳನ್ನ ಜೀವನದೊಳಗೆ ನಾವು ಅಳವಡಿಸಿಕೊಂಡು ಬಿಟ್ರೆ ನಮ್ಮ ನಾಡೇ ಸುಖಿರಾಜ್ಯವಾಗ್ತದೆ, ನಮ್ಮ ನಾಡೇ ಕಲ್ಯಾಣ ರಾಜ್ಯವಾಗಿ ಕಂಗೊಳಿಸ್ತದೆ ಅನ್ನುವಂತ ಮಾತನ್ನ ತಾವೆಲ್ಲರೂ ನೆನಪಿನಲ್ಲಿಟ್ಕೊಂಡು ಅಂತ ಬಸವಾದಿ ಶಿವಶರಣರ ವಿಚಾರಧಾರೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಸಹಿತ ಬಸವಾದಿ ಶಿವಶರಣರ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾ, ತಾವೆಲ್ಲರೂ ಪ್ರೀತಿಯಿಂದ ಒಂದಿಷ್ಟು ನಿಮ್ಮ ಮನೆಯೊಳಗಿದ್ದಾಗ ಒಂದಿಷ್ಟು ಕೊಟ್ಟು ಉಣ್ರಿ, ಒಂದಿಷ್ಟು ಕರೆದು ಉಣಿಸುವಂತ ಕೆಲಸವನ್ನ ನೀವು ಮಾಡ್ರಿ ಅನ್ನುವಂತ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ. ಇವತ್ತಿನ ಪ್ರವಚನದ ಸಾರವನ್ನ ಅಪ್ಪ ಬಸವಣ್ಣವರ ಪಾದಕ್ಕೆ ಅರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ.